ನಮಸ್ಕಾರ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಒಂದು ಹೊಸ ಟಾಪಿಕ್ ತಗೊಂಡಿದ್ದೀನಿ ನೋಡ್ರಿ. ಅದು ಯಾವ್ದಪ್ಪ ಅಂತಂದ್ರ ಸೌರವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್. ಏನಪ್ಪ ಸೌರವ್ಯೂಹ ಅಂತಂದ್ರೆ ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಿಗಳ ಒಂದು ಸಮೂಹಕ್ಕೆ ಏನ್ ಕರಿತೇವಪ್ಪ ಅಂದ್ರೆ ನಾವು ಸೌರವ್ಯೂಹ ಅಂತ ಕರಿತೇವೆ. ಈ ಸೂರ್ಯನ ಪರಿವಾರದಲ್ಲಿ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು? ಯಾರಿಗಾದ್ರೂ ಗೊತ್ತಿದ್ರೆ ಹೇಳ್ತೀರಿ? ಎಷ್ಟು ಗ್ರಹಗಳು ಸಂಖ್ಯೆ? ಎಷ್ಟು ಗ್ರಹಗಳು? ಎಸ್, 8 ಗ್ರಹಗಳು. ಗ್ರಹಗಳ ಸಂಖ್ಯೆ ಎಷ್ಟು ಸೂರ್ಯನ ಪರಿವಾರದಲ್ಲಿ ಅಥವಾ ಸೌರವ್ಯೂಹದಲ್ಲಿ? 8. ಕ್ರಮಾನುಸಾರವಾಗಿ ನಾವು ಸೀರಿಯಲ್ ಪ್ರಕಾರ ಅಥವಾ ಕ್ರಮಾನುಸಾರವಾಗಿ ಯಾವ್ಯಾವ ಬರ್ತಾವ ನೋಡ್ರಿ. ಮೊದಲನೇದು ಬುಧ ಗ್ರಹ, ಎರಡನೇದು ಶುಕ್ರ, 3 ಭೂಮಿ, 4 ಮಂಗಳ, 5 ಗುರು, 6 ಶನಿ, 7 ಯುರೇನಸ್, 8 ನೆಪ್ಚೂನ್. ಇದು ಸೌರವ್ಯೂಹದಲ್ಲಿ ಕ್ರಮಾನುಸಾರವಾಗಿ ಬರ್ತಕ್ಕಂಥ ಗ್ರಹಗಳು. ಅವೇ ಇಂಗ್ಲಿಷ್ ನಲ್ಲಿ ಏನ್ ಕರೀತಾರಪ್ಪ ಅಂತಂದ್ರ ಫಸ್ಟ್ನೇದು ಮರ್ಕುರಿ, ಆಮೇಲೆ ವೇನಸ್, ಆಮೇಲೆ ಅರ್ತ್, ಆಮೇಲೆ ಮಾರ್ಸ್, ಆಮೇಲೆ ಜುಪಿಟರ್, ಆಮೇಲೆ ಸ್ಯಾಟರ್ನ್, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್. ಇವು ಕ್ರಮಾನುಸಾರ ಸೀರಿಯಲ್. ಅಂದ್ರೆ ಇವಾಗ ನಾವು ಈ 8 ಗ್ರಹಗಳಲ್ಲಿ ಅತ್ಯಂತ ದೊಡ್ಡದಾದ ಗ್ರಹ ಯಾವ್ದಪ್ಪ ಅಂತಂದ್ರ ಅದು ಗುರು ಗ್ರಹ. ಈ ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಪ್ಪ ಅಂತಂದ್ರ ಅದು 1000 ಪಟ್ಟು ದೊಡ್ಡದದ. 1000 ಭೂಮಿಗಳು ಕೂಡಿದ್ರ ಒಂದು ಗುರು ಗ್ರಹ ಆಗ್ತದ ನೋಡ್ರಿ. ಎಷ್ಟು ಪಟ್ಟು ದೊಡ್ಡದಾಯ್ತು? 1000 ಪಟ್ಟು. ಆಮೇಲೆ ಎರಡನೇ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರ ಶನಿ ಗ್ರಹ. ಆಮೇಲೆ ಈ ಸೌರವ್ಯೂಹದಲ್ಲಿ ಮೂರನೇ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರ ಯುರೇನಸ್. ನಾಲ್ಕನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರ ನೆಪ್ಚೂನ್. 5ನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರ ಅದೇ ನಮ್ದು ಭೂಮಿ, 5ನೇ ದೊಡ್ಡ ಗ್ರಹ. 6ನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರ ಶುಕ್ರ. ಅದು 6ನೇ ದೊಡ್ಡ ಗ್ರಹ ಶುಕ್ರ. 7ನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂತಂದ್ರ ಮಂಗಳ. ಲಾಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು ಅತಿ ಚಿಕ್ಕದಾದಂತ ಗ್ರಹ ಯಾವ್ದಪ್ಪ ಅಂತಂದ್ರ ಅದು 8ನೇ ಗ್ರಹ. ಯಾವುದು? ಬುಧ ಗ್ರಹ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಈ ಸೌರವ್ಯೂಹದಲ್ಲಿ ಯಾವ ಗ್ರಹಗಳಿಗೆ ಉಪಗ್ರಹಗಳಿಲ್ಲಪ್ಪ ಅಂತಂದ್ರ ಒಂದು ಬುಧ, ಇನ್ನೊಂದು ಶುಕ್ರ. ಉಪಗ್ರಹಗಳಿಲ್ಲ. ಉಪಗ್ರಹಗಳಿಲ್ಲದ ಗ್ರಹಗಳು ಯಾವಪ್ಪ ಅಂತಂದ್ರ ಒಂದು ಬುಧ, ಇನ್ನೊಂದು ಶುಕ್ರ. ಅದೇ ರೀತಿಯಾಗಿ ಈ ಭೂಮಿಗೆ ಇರತಕ್ಕಂತ ಏಕೈಕ ನೈಸರ್ಗಿಕ ಉಪಗ್ರಹ ಯಾವ್ದಪ್ಪ ಅಂತಂದ್ರ ಅದು ಚಂದ್ರ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವ್ದಪ್ಪ ಅಂದ್ರ ಚಂದ್ರ. ಆಮೇಲೆ ಮಂಗಳ ಗ್ರಹದ ಉಪಗ್ರಹಗಳು ಓಬೋಸ್, ಇನ್ನೊಂದು ಯಾವ್ದಪ್ಪ ಅಂದ್ರ ಡಿಮೋಸ್, ಪ್ರಮುಖವಾದಂಥವು. ಆಮೇಲೆ ಗುರು ಗ್ರಹದ ಉಪಗ್ರಹಗಳು ಎಷ್ಟು ಉಪಗ್ರಹ ಹೊಂದಿದಪ್ಪ ಅಂದ್ರ ಸುಮಾರು 63. ಗುರು ಗ್ರಹದಲ್ಲಿ ಇರ್ತಕ್ಕಂತ ಅತಿ ದೊಡ್ಡ ಉಪಗ್ರಹ ಯಾವ್ದಪ್ಪ ಅಂದ್ರ ಗ್ಯಾನಿಮೇಡ್. ಮತ್ತೊಂದು ಐಒ, ಆಮೇಲೆ ಯೂರೋಫಾ, ಆಮೇಲೆ ಇನ್ನೊಂದು ಪ್ರಮುಖವಾದಂಥವು ಕ್ಯಾಲಿಸ್ಟ್ರೋ. ಗುರು ಗ್ರಹದ
ಉಪಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 63. ಅದರಲ್ಲಿ ಪ್ರಮುಖವಾದಂತವು ಯಾವಪ್ಪ ಅಂತಂದ್ರ ಗ್ಯಾನಿಮೇಡ್, ಐಯೋ, ಯುರೋಪಾ, ಕ್ಯಾಲಿಸ್ಟ್ರೋ. ಆಮೇಲೆ ಶನಿ ಗ್ರಹದ ಉಪಗ್ರಹಗಳು, ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವಪ್ಪ ಅಂದ್ರೆ ಟೈಟಾನ್. ಇದು ಸಹ 62 ಉಪಗ್ರಹ ಹೊಂದಿದೆ. ಅದು ಶನಿ ಗ್ರಹ. ಇದು ಸಹ ಏನಪ್ಪಾ ಅಂದ್ರೆ 62 ಉಪಗ್ರಹಗಳು ಹೊಂದಿದೆ. ಯುರೇನಸ್ ಗ್ರಹ, ಇದು ಈ ಯುರೇನಸ್ ಗ್ರಹವನ್ನು ನಾವೇನ್ ಕರೀತಾರಪ್ಪ ಅಂತಂದ್ರ ನೀಲಿ ಗ್ರಹ ಅಂತ ಕರೀತಾರೆ. ನೀಲಿ ಗ್ರಹ ಅಂತ ಕರೆಯಲು ಕಾರಣ ಏನಪ್ಪಾ ಅಂತಂದ್ರ ಆ ಯುರೇನಸ್ ಗ್ರಹದಲ್ಲಿ ಅತಿ ಹೆಚ್ಚು ಮಿಥೇನ್ ಇರುವ ಕಾರಣದಿಂದಾಗಿ ಅದು ಏನ್ ಕರೀತಾರಪ್ಪ ಅಂದ್ರ ಅದಕ್ಕ ನೀಲಿ ಗ್ರಹ ಅಂತ ಕರೀತಾರ. ಈ ಸೂರ್ಯನ ಪರಿವಾರದಲ್ಲಿ ಅತ್ಯಂತ ದೂರದಲ್ಲಿರುವ ಮತ್ತು ಕೊನೆಯ ಗ್ರಹ ಯಾವ್ದಪ್ಪ ಅಂತಂದ್ರ ನೆಪ್ಚೂನ್ ಗ್ರಹ. ಯಾವುದು? ನೆಪ್ಚೂನ್. ಇದಕ್ಕೇನ್ ಕರೀತಾರಪ್ಪ? ಅತ್ಯಂತ ತಂಪಾದ ಗ್ರಹ ಅಂತ ಕರೀತಾರ. ಮತ್ತು ಈ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಅಂತ ಕರೀತಾರ. ಆಮೇಲೆ ಈ ಸೌರವ್ಯೂಹದಲ್ಲಿ ನಾವು ಪ್ರಮುಖವಾಗಿ ಏನ್ ತಿಳ್ಕೊಬೇಕಪ್ಪ ಅಂತಂದ್ರ ಕ್ಷುದ್ರ ಗ್ರಹಗಳು ಅಂತ ಬರ್ತಾವ. ಕ್ಷುದ್ರ ಗ್ರಹಗಳು ಎಲ್ಲಿ ಬರ್ತಾವಪ್ಪ? ಕ್ಷುದ್ರ ಗ್ರಹಗಳು, ಕ್ಷುದ್ರ ಗ್ರಹಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರ ಇಲ್ಲಿ ಬರ್ತಾವ ನೋಡ್ರಿ. ಮಂಗಳ ಮತ್ತು ಗುರು ಗ್ರಹಗಳ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರತಕ್ಕಂತ ಅಸಂಖ್ಯಾತ ಆಕಾಶಕಾಯಿಗಳನ್ನೇ ನಾವೇನ್ ಕರಿತೇವಪ್ಪ ಅಂತಂದ್ರ ಕ್ಷುದ್ರ ಗ್ರಹಗಳಂತ ಕರಿತೇವೆ. ಆಮೇಲೆ ಈ ಬುಧ ಗ್ರಹದ ವಾರ್ಷಿಕ ಚಲನೆ ಎಷ್ಟಿರ್ತದ? ವಾರ್ಷಿಕ ಚಲನೆ ಅಂತಂದ್ರೆ 88 ದಿನ. ಗುರುಗ್ರಹ ವಾರ್ಷಿಕ ಚಲನೆ ಎಷ್ಟು? 88 ದಿನ. ಆಮೇಲೆ ಭೂಮಿಯ ವಾರ್ಷಿಕ ಚಲನೆ 365 ದಿನ, ಅಂದ್ರೆ 1 ವರ್ಷ. ಆಮೇಲೆ ಭೂಮಿಯ ದೈನಂದಿನ ಚಲನೆ ಎಷ್ಟಪ್ಪ ಅಂತಂದ್ರ 23 ಗಂಟೆ 56 ನಿಮಿಷ 4.2 ಸೆಕೆಂಡ್ಸ್. ಈ ಭೂಮಿಯ ದೈನಂದಿನ ಚಲನೆ ಎಷ್ಟಪ್ಪ ಅಂತಂದ್ರ 23 ಗಂಟೆ 56 ನಿಮಿಷ 4.2 ಸೆಕೆಂಡ್ಸ್. ಅಂದ್ರೆ ಈ ಶುಕ್ರ ಗ್ರಹದ್ದು ಈ ಸೌರವ್ಯೂಹದಲ್ಲಿ ಹಿಮ್ಮುಖ ಚಲನೆ ಹೊಂದಿರತಕ್ಕಂತ ಗ್ರಹಗಳು ಯಾವಪ್ಪ ಅಂತಂದ್ರ ಒಂದು ಶುಕ್ರ ಗ್ರಹ, ಇನ್ನೊಂದು ಯುರೇನಸ್ ಗ್ರಹ. ಹಿಮ್ಮುಖ ಚಲನೆ ಹೊಂದಿರತಕ್ಕಂತ ಗ್ರಹಗಳಿವು. ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂತ ಗ್ರಹಗಳು ಯಾವಪ್ಪ ಅಂತಂದ್ರ ಒಂದು ಶುಕ್ರ, ಇನ್ನೊಂದು ಯುರೇನಸ್ ಗ್ರಹ. ಆಮೇಲೆ ಈ ಶುಕ್ರ ಗ್ರಹದ ವಾರ್ಷಿಕ ಚಲನೆ ಶುಕ್ರ ಗ್ರಹದ ಎಷ್ಟಪ್ಪ ಅಂತಂದ್ರ 225. ಈ ಶುಕ್ರ ಗ್ರಹದ ದೈನಂದಿನ ಚಲನೆ ಎಷ್ಟು? ಶುಕ್ರ ಗ್ರಹ ದೈನಂದಿನ ಚಲನೆ 243. ಅಂದ್ರೆ ಸೌರವ್ಯೂಹದಲ್ಲಿ ಯಾವ ಒಂದು ಗ್ರಹವು ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚಿನ ಸಮಯ ತೆಗೆದುಕೊಳ್ತದಪ್ಪ ಅಂತಂದ್ರ ಅದು ಯಾವುದು? ಶುಕ್ರ ಗ್ರಹ. ಯಾಕಪ್ಪ ಅಂತಂದ್ರ ವಾರ್ಷಿಕ ಚಲನೆ 225 ದಿನ ಅದ, ಆದ್ರ ದೈನಂದಿನ ಚಲನೆ ಏನದಪ್ಪ ಅಂತಂದ್ರ 243 ಅದ. ಅದಕ್ಕಾಗಿ ಈ ಸೌರವ್ಯೂಹದಲ್ಲಿ ಯಾವ ಒಂದು ಗ್ರಹವು ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚಿನ ಸಮಯ ತೆಗೆದುಕೊಳ್ತದಪ್ಪ ಅಂದ್ರ ಅದು ಶುಕ್ರ ಗ್ರಹ. ಆಮೇಲೆ ಭೂಮಿಯ ವಾರ್ಷಿಕ ಚಲನೆ 365 ದಿವಸ, ದೈನಂದಿನ ಚಲನೆ 23 ಗಂಟೆ 56 ನಿಮಿಷ 4.2 ಸೆಕೆಂಡ್ಸ್. ಅದೇ ರೀತಿಯಾಗಿ ಈ ಗುರುಗ್ರಹದ ದೈನಂದಿನ ಚಲನೆ ಏನಪ್ಪಾ ಅಂತಂದ್ರ 9.8 ಅಂದ್ರೆ 9 ನಿಮಿಷ 8 ಸೆಕೆಂಡ್ ಏನಾಗಿರ್ತದಪ್ಪ ಅಂತಂದ್ರ ಈ ಗುರುಗ್ರಹದ ದೈನಂದಿನ ಚಲನೆ ಆಗಿರ್ತದ. ಅದೇ ರೀತಿಯಾಗಿ ಅತ್ಯಂತ ಕಡಿಮೆ ಭ್ರಮಣಾವಧಿ ಹೊಂದಿರತಕ್ಕಂಥ ಗ್ರಹ ಯಾವ್ದಪ್ಪ ಅಂದ್ರ ಅದು ಗುರುಗ್ರಹ. ಕಡಿಮೆ ಭ್ರಮಣ, ತನ್ನ ಅಕ್ಷರ ಸುತ್ತಲೂ ಕಡಿಮೆ ಸಮಯ ಯಾವತ್ತು ಗೊತ್ತದಪ್ಪ ಅಂತಂದ್ರ ಸುತ್ತಲಕ ಅದು ಗುರುಗ್ರಹ. 9 ನಿಮಿಷ 8 ಸೆಕೆಂಡ್ ತಗೋತದ. ಆಮೇಲೆ ಅತಿ ಹೆಚ್ಚು ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು? ನೆಪ್ಚೂನ್.
ಅತಿ ಹೆಚ್ಚು ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು? ನೆಪ್ಚೂನ್. ಅತಿ ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರುವುದು? ಕಡಿಮೆ ಬುಧ ಗ್ರಹ. ಕಡಿಮೆ ಪರಿಭ್ರಮಣ ಅವಧಿ ಹೊಂದಿರುವ ಗ್ರಹ ಯಾವುದು? ಬುಧ ಗ್ರಹ. ಸೂರ್ಯ ಒಂದು ನಕ್ಷತ್ರ. ಈ ಸೂರ್ಯನಲ್ಲಿ ಶಾಖ ಮತ್ತು ಬೆಳಕು ಹೇಗೆ ಉತ್ಪತ್ತಿ ಆಗ್ತದಪ್ಪ ಅಂತಂದ್ರ ಜಲಜನಕ ಮತ್ತು ಹಿಲಿಯಂಗಳ ಬೈಜಿಕ ಸಂಮಿಲನ ಕ್ರಿಯೆಯಿಂದ ಏನಾಗ್ತದಪ್ಪ ಅಂತಂದ್ರ ಶಾಖ ಮತ್ತು ಬೆಳಕು ಉತ್ಪತ್ತಿ ಆಗ್ತದ. ಈ ಸೂರ್ಯ ಭೂಮಿಯಿಂದ ಎಷ್ಟು ದೂರ ಅದನಪ್ಪ ಅಂದ್ರ 150 ಮಿಲಿಯನ್ ಕಿಲೋಮೀಟರ್. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಪ್ಪ ಅಂತಂದ್ರೆ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಯಾರು? ಸೂರ್ಯ ಭೂಮಿಯಿಂದ ಎಷ್ಟು ದೂರ ಅದನಪ್ಪ ಅಂತಂದ್ರ 150 ಮಿಲಿಯನ್ ಕಿಲೋಮೀಟರ್. ಆಮೇಲೆ ಈ ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟು? 8 ನಿಮಿಷ 20 ಸೆಕೆಂಡ್. ಈ ಸೂರ್ಯನ ಕಿರಣವು ಭೂಮಿಗೆ ಬಂದು ತಲುಪಬೇಕಪ್ಪ ಅಂತಂದ್ರ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಂದ್ರ 8 ನಿಮಿಷ 20 ಸೆಕೆಂಡು. ಇನ್ನ ಈ ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟು ಇರ್ತದಪ್ಪ ಅಂದ್ರೆ ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್. ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅಪ್ಪ ಅಂತಂದ್ರ 150 ಮಿಲಿಯನ್ ದಾಟು ಭೂಮಿಗೆ ತಲುಪಬೇಕಾಗಿತ್ತು ಸೂರ್ಯನ ಕಿರಣಗಳಂತಂದ್ರ ಎಷ್ಟು ಸಮಯ ಆಗ್ತದಪ್ಪ ಅಂದ್ರ 8 ನಿಮಿಷ 20 ಸೆಕೆಂಡ್ ಆಗ್ತದ. ಈ ಸೂರ್ಯನ ಪರಿವಾರದಲ್ಲಿ ಮಂಗಳ ಗ್ರಹವನ್ನ ಏನಂತ ಕರೀತಾರಪ್ಪ ಅಂತಂದ್ರ ಕೆಂಪು ಗ್ರಹ, ಅಂಗಾರಕ ಗ್ರಹ, ಕುಜ ಗ್ರಹ ಅಂತ ಕರೀತಾರ. ಅದೇ ರೀತಿಯಾಗಿ ಗುರು ಗ್ರಹವನ್ನ ಏನು ಕರೀತಾರಪ್ಪ ಅಂತಂದ್ರ ಬೃಹಸ್ಪತಿ ಗ್ರಹ ಅಂತ ಕರೀತಾರ. ಆಮೇಲೆ ಶನಿ ಗ್ರಹವನ್ನ ಏನು ಕರೀತಾರಪ್ಪ ಅಂದ್ರ ಅತ್ಯಂತ ಸುಂದರವಾದ ಉಂಗುರಗಳ ವ್ಯವಸ್ಥೆ ಹೊಂದಿರುವ ಗ್ರಹ ಯಾವ್ದಪ್ಪ ಅಂತಂದ್ರ ಅದು ಶನಿ ಗ್ರಹ. ಸುಮಾರು ಎಷ್ಟು ಉಂಗುರಗಳನ್ನು ಹೊಂದಿರುತ್ತದಪ್ಪ ಅಂದ್ರೆ ಶನಿ ಗ್ರಹ 10,000ಕ್ಕಿಂತ ಹೆಚ್ಚು. 10,000ಕ್ಕಿಂತ ಹೆಚ್ಚು ಉಂಗುರ ವ್ಯವಸ್ಥೆ ಹೊಂದಿರತಕ್ಕಂತಹ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಇನ್ನ ಈ ಸೌರವ್ಯೂಹದಲ್ಲಿ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಯಾವ್ದಕ್ಕ? ಶುಕ್ರಕ್. ಈ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಯಾಕೆ ಅವಳಿ ಗ್ರಹ ಅಂತ ಕರೀತಾರಪ್ಪ ಅಂತಂದ್ರ ಇದು ಸೇಮ್ ಭೂಮಿ ತರಾನೇ ಹೋಲಿಕೆ ಇರೋದ್ರಿಂದ ಅದಕ್ಕ ಏನ್ ಕರೀತಾರಪ್ಪ ಅಂದ್ರ ಅವಳಿ ಗ್ರಹ ಅಂತ ಕರೀತಾರ ಶುಕ್ರ ಗ್ರಹಕ್ಕ. ಆಮೇಲೆ ಈ ಸೌರವ್ಯೂಹದಲ್ಲಿ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳಂತೇಳಿ 2 ಭಾಗ ಮಾಡಿದಾರ ನೋಡ್ರಿ. ಇಲ್ಲಿ ಮಾಡ್ಯಾರಲ್ಲ, ಇದು ಆಂತರಿಕ ಗ್ರಹಗಳು 4, ಈ ಬಾಹ್ಯ ಗ್ರಹಗಳು 4. ಆಂತರಿಕ ಗ್ರಹಗಳಂತಂದ್ರ ಒಳಗಡೆ ಇರೋದು, ಬಾಹ್ಯ ಗ್ರಹಗಳಂತಂದ್ರ ಹೊರಗಡೆ ಇರೋದು. ನಮಗ್ ಭೂಮಿ ಮೇಲೂ ಬರಿಗಣ್ಣಿಗೆ ಕೊನೆಯದಾಗಿ ಯಾವ ಗ್ರಹ ಕಾಣುತ್ತಪ್ಪ ಅಂದ್ರ ಶನಿ ಗ್ರಹ ನೋಡ್ರಿ. ಎಲ್ಲಾ ಆಕಾಶಕಾಯಿಗಳನ್ನ ನಾವು ನೋಡ್ಲಕ್ಕ ಏನ್ ಬಳಸ್ತೇವಿ? ಟೆಲಿಸ್ಕೋಪ್ ಬಳಸ್ತೇವಿ. ಏನ್ ಬಳಸ್ತೇವಿ? ಟೆಲಿಸ್ಕೋಪ್ ಅನ್ನ ಬಳಸ್ತೇವಿ. ಆಮೇಲೆ ಈ ಸೌರವ್ಯೂಹದಲ್ಲಿ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಈ ಚಂದ್ರನ ಮೇಲೆ ಕಾಲಿಟ್ಟವರು ಯಾರಪ್ಪ ಅಂತಂದ್ರ ಮೊದಲ ಬಾರಿಗೆ ಕಾಲಿಟ್ಟವರು ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಎಂಬುವರು ಏನ್ ಮಾಡ್ತಾರಪ್ಪ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಈ ಚಂದ್ರನ ಮೇಲೆ ಕಾಲಿಟ್ಟಿದ್ದಾರೆ. ಈ ಸೌರವ್ಯೂಹದಲ್ಲಿ ಈ ಶುಕ್ರ ಗ್ರಹವನ್ನು ಏನ್ ಕರೀತಾರಪ್ಪ ಅಂತಂದ್ರ ಅವಾಗಲೇ ಹೇಳಿದಾಗ ಅವಳಿ ಗ್ರಹ ಅಂತ ಕರೀತಾರ, ಮುಂಜಾನೆ ನಕ್ಷತ್ರ ಅಂತ ಕರೀತಾರ, ಬೆಳ್ಳಿ ಚುಕ್ಕಿ ಅಂತ ಕರೀತಾರ. ಯಾವ ಗ್ರಹಕ್ಕ? ಶುಕ್ರ ಗ್ರಹಕ್ಕ. ಈ ಶುಕ್ರ ಗ್ರಹ ಅತ್ಯಂತ ಹೆಚ್ಚು ತಾಪದಿಂದ ಕೂಡಿರಲು ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ಅತಿ ಹೆಚ್ಚಾಗಿ ಏನಿರ್ತದಪ್ಪ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಅತಿ ಹೆಚ್ಚು ತಾಪಮಾನ ಹೊಂದಿರ್ತದ. ಯಾವುದು? ಶುಕ್ರ ಗ್ರಹ. ಆಮೇಲೆ ಅತಿ ತಂಪಾದಂತ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್ ಕೊನೆಯದಾಗಿರೋದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹೀಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.